ಎಷ್ಟು ಬೇಗ ಅಂತ. ಈ ಹೆಣ್ಮಕ್ಕಳಿಗೆ ಮನಸ್ಸಾಯ್ತು ಅಂದ್ರೆ ಏನೋ ಮಾಡ್ಯಾರ. ಅವಸರ ಕಾರ್ಯ ಆಗಬೇಕಲ್ಲ. ಹೋದೆ ನೀವು ಹೇಳಿದ ಮುಖ ನೋಡಿದೆ, ಅಲ್ಲಿ ಬಿಟ್ಟೆ, ಆಯ್ತು. ಅಲ್ಲಿ ಬಿಟ್ಟಾಗ ಸಾಯ್ತಾರೆ. ಸತ್ತದಲ್ಲ, ಅಲ್ಲ ಜೀವಚ್ಚ ಶವ ಆಗ್ತಾರೆ, ಇರ್ತಾರೆ, ಏನು ಮಾಡ್ತಾರೆ ಎಂದು ಗೊತ್ತಿಲ್ಲ. ಎಲ್ಲವೂ ಮೌನವಾಗ್ತದೆ. ಗೊತ್ತಾಯ್ತಲ್ಲ? ಹೌದು. ಎಲ್ಲಿಗೆ ಬರುವುದಕ್ಕೆ ಹೇಳಿತು? ನಾಟ್ಯ ಸ್ಮಶಾನದಲ್ಲಿ ಹೊರವಲಯದಲ್ಲಿರುವ ನಾಟ್ಯ ಮಂದಿರ. ಸ್ಮಶಾನ ಹತ್ತಿರ ಬೇಕು. ಹೌದು. ನಾಳೆ ಸುಟ್ಟು ಗೊತ್ತಾಗಬಹುದು. ಅದಕ್ಕೆ ವ್ಯವಸ್ಥೆ ಮಾಡಿದ್ದು. ಹೌದು. ಇನ್ನು ತಡ ಮಾಡುವುದಲ್ಲ, ಅತಿ ಶೀಘ್ರವಾಗಿ ಕಾರ್ಯ ಆಗಬೇಕು. ನೀನು ಹೊರಗೆ ಹೋಗು, ನಾನು ಅಲ್ಲಿ ಹೋಗು. ನಾಟ್ಯ ಮಂದಿರಕ್ಕೆ ನಾನು ಬರ್ತೇನೆ ಎಂಬುದಾಗಿ ಹೇಳಿ ಬಂದದ್ದು, ನೀವು ಬರ್ತೇನೆ ಎಂಬುದಾಗಿ ಹೇಳಿದ್ದಲ್ಲ. ಹಾಗಾದ್ರೆ ನೀನೇ ಹೋಗು, ನೀನೇ ಆದಿತ್ತಲ್ಲ ಸ್ವಾಮಿ. ನನ್ನ ಮಾತಿನ ಅರ್ಥ ಆಗ್ಲಿಲ್ಲ ಅಂತ ಕಾಣ್ತದೆ ಸ್ವಾಮಿ. ಭೀಮ ಭಾಮೆ ಆಗಬೇಕು, ಗಂಡಸಾದಂತ ನೀವು ಹೆಂಗಸಾಗಬೇಕು. ಇಲ್ಲಿಯವರೆಗೆ ಗಂಡಸಾಗಿ ಹೆಂಗಸಿನಂತೆ ಇದ್ದದ್ದು ನಾನು. ಹೌದು. ಇನ್ನು ಹೆಂಗಸಾಗಲಿಕ್ಕೆ ಅಂದ್ರೆ ವೇಷ ಆಗಬೇಕು ಅಂತ. ವೇಷ ಸ್ತ್ರೀ ವೇಷ ಮೊದಲೆಲ್ಲ ಆಗುತ್ತಿತ್ತು, ಆಮೇಲೆ ಹೊಸ ಮುಖ ಬರುವಾಗ ಅದು ಹತ್ತು ಬೇಡ. ಗೊತ್ತಿದ್ದಾರೆ ಹಾಡು ಮಾಡಿ, ಅದೆಲ್ಲ ಬೇಡ. ಅದು ನಮಗೆ ಬೇಡ. ಈಗಂತ ವೇಷ ಮಾಡಬೇಕು. ಹೇಗೆ ಮಾಡುದು ನನಗೆ ಅದೆಲ್ಲ ಗೊತ್ತಾಗುದಿಲ್ಲ. ನಾನು ಮಾಡಿದ್ರೆ ಆಯ್ತಲ್ಲ. ನೀನು ಮಾಡಿಸ್ತೇನೆ. ಕುಳಿತುಕೊಳ್ಳಿ. ಮೊದಲಾಗಿ ದೇಶಾಲಂಕಾರ ನೋಡಿ. ಉದ್ದ ಇಲ್ಲವೇ? ಯಾವುದು ಉದ್ದ ಇಲ್ಲ? ನಂದು ಉದ್ದ ಇಲ್ಲ ಅಂದೆ. ಅದೇ ಜಡೆ ಆಗ್ಬೇಕಲ್ಲ, ನಾಗವೇಣಿ ಆಗ್ಬೇಡ. ಇಲ್ಲಿಗೆ ಇವತ್ತಿಗೆ ಸಾಕು. ಸಾಕ ನೋಡಿ. ಹೂ ಬೇಡುವ ಎಲ್ಲ ಅವರು ಕೊಡ್ಲಿಕ್ಕಿಲ್ಲ. ಅಲ್ಲಿಂದ ಶೃಂಗಾರ ಕೊಡುವುದಿಲ್ಲ ನೋಡಿ. ಕೆಲಸ ಆದ ಮೇಲೆ ತರ್ಪಣ ನೋಡಿದ್ರೆ ಆಯ್ತು. ಎಲ್ಲ ನನ್ನ ದೃಷ್ಟಿಯೇ ಬೀಳ್ತದೆ ಮುಖದಲ್ಲಿ. ಆಮೇಲೆ ಸೀರೆ ಹೊಡ್ಬೇಕಲ್ಲ. ಸೀರೆ ಇದೇ ಸಾಲದ? ಯಾವುದು? ಇದು ಸಾಕಪ್ಪ. ಅದು ಬೇರೆ ಬೇರೆ. ಈಗ ಅದರಲ್ಲೆಲ್ಲ ಕಟ್ಟಿಗೆ ಮಸಿ ಆಗಿದೆ, ಅದೆಲ್ಲ ಬೇಡ. ಸೀರೆ ಮತ್ತೆ ನಾನು ಅರಮನೆಯಲ್ಲಿದ್ದದ? ಅದಕ್ಕೆ ಗೊತ್ತಾಗಬಾರ್ದಲ್ಲ. ಸೀರೆ ಹೊಡಿ. ಅದು ಉಡುವುದಾ? ಇದು ಉಡುವುದಾ? ಹಾಗಲ್ಲ ಸ್ವಾಮಿ. ಈಗ ಅದು ಕಾರ್ಯ ಆದಿತ್ತ. ಈ ರೀತಿ ಹೋದ್ರೆ ಆದಿತ್ತ ಅವನಿಗೆ ಗೊತ್ತಾಗುವುದಿಲ್ವಾ? ಗೊತ್ತಾಗ್ತದ. ಸೈಲೆಂಟಿ ಆಗಬೇಕು, ದ್ರೌಪದಿ ಆಗಬೇಕು. ದ್ರೌಪದಿ ಆಗುದು ನಾನು ಹುಟ್ಟೇನೆ. ನೀನು ಹುಟ್ಟಿದ್ಯಲ್ಲ? ನಾನು ಹುಟ್ಟಿದ್ದೇನೆ, ನಿಮ್ಗೆ ಓಡಿಸ್ತೇನೆ ಅಂತ ಹೇಳಿದ್ರು. ಸರಿ ಬನ್ನಿ. ಎಲ್ಲಿ ನಿಲ್ಬೇಕು? ಮಧ್ಯದಲ್ಲಿ ನಿಲ್ಲಿ. ಯಾವ ಬದಿತ್ತು ಗೊತ್ತಾಗ. ಅಲ್ಲ, ಹೆಣ್ಮಕ್ಕಳಿಗೆ ಸೀರೆ ಬದಿ ಗೊತ್ತಿಲ್ಲ ಅಂತಾರೆ. ನಾನು ನಿಂತದೆ ನೋಡಿ. ಇದು ಎಡ ವಾಮ. ಇದು ವಾಮ. ಅಲ್ಲ? ಹೌದು. ವಾಮಭಾಗೆ ಮೃದಂಗೀಚ, ದಕ್ಷಿಣೆ. ಇದೆಂತದ್ದು ಮರ ಬಿಗಿಯುದ? ಹೌದೇ, ಸೌದೆ ಕಟ್ಟವಾದುವ. ಗಂಟು ಕಟ್ಟಿ ಆಗ್ಬೇಕು. ನಮ್ಮದು ಗಂಟು, ಅದು ನಂಟು. ಇದರಲ್ಲಿ ಏನುಂಟು? ಎಲ್ಲ ಉಂಟು ಸಾಕು. ಇಷ್ಟು ಕಷ್ಟದಲ್ಲ ಬೇಕಾ? ಸುಮ್ಮನೆ ಹೋಗಿ ಒಂದು ಗುದ್ದಿದ್ರೆ ಅವ ಆಗಬಾರ್ದು. ಹೊಟ್ಟೆ ಸಣ್ಣದು ಮಾಡಿ. ಅದು ಹೇಗೆ ಮಾಡುವುದು? ಅಯ್ಯೋ, ನನಗೆ ಸಣ್ಣದು ಮಾಡಿ ಗೊತ್ತಿಲ್ಲ. ಉಸಿರನ್ನು ಎಳೆದುಕೊಳ್ಳಿ. ಮೆಲ್ಲ, ಜಾಗ್ರತೆ. ಕೈ ಎತ್ತಿ. ಆ ಕೈ ಎತ್ತಿ. ಸ್ವಾಮಿ, ಅಡುಗೆ ಶಾಲೆಯಲ್ಲಿ ಬೇಕಾ? ಅಲ್ಲ ಅಲ್ಲ, ಇಷ್ಟು ಬೇಗ ನೆನಪಾದ್ಯಕ್ಕೆ ಕುಂಬಳಕಾಯಿ ಸಾಕಾಗ್ಲಿ, ಅಕ್ಕಿ ಮುಡಿಯಬೇಕು. ಅಲ್ಲಿ ಒಂದೇ ಇರುವುದು, ಎರಡು ಬೇಕಲ್ಲ? ಬೇಡ, ಸದ್ಯಕ್ಕೆ ಸಾಕು. ಅಲ್ಲ, ನಂದನ್ನು ನೋಡುವಾಗಲೇ ಅಕ್ಕಿ ಮುಡಿ ಅಂತಿ. ಬೇಡ, ಮುಂದೆ ಬೇಡ. ತೆಂಗಿನಕಾಯಿ ಸಾಕು.
ಅಯ್ಯೋ ಏನಾಯ್ತು? ಈಗ ಮೀಸ ತೆಗಿಬೇಕಲ್ಲ. ಮೀಸೆ ಹೌದು. ಸಮಯ ಇಲ್ಲ ಸಮಯ ಇಲ್ಲ. ಮೀಸೆ ತೆಗೆದು ವೇಷ ಇಲ್ಲ ಅಂತ ಯಾರ್ದು? ನನ್ನನ್ನು ಮೀಸೆ ತೆಗೆಸಿ ವೇಷ ಮಾಡ್ಲಿಕ್ಕೆ ಎಷ್ಟು ಪ್ರಯತ್ನ ಮಾಡಿದಾರೆ ಗೊತ್ತುಂಟ. ಹಾ. ಆದ್ರೂ ಅಲ್ಲಿಂದ ಅಲ್ಲಿಗೆ ಸುಧಾರಿಸಿದ್ದೇನೆ. ಹೌದಪ್ಪ. ಮತ್ತೆ ಅದು ಇಲ್ಲಿ ನನ್ನ ಪರಂಪರೆ ಅಂತ ಮಾಡಿದ್ದೇನೆ ನಾನು. ಆ ದಿವಸ ಸುಧಾರಿಸಿದ್ದೀರ. ಮತ್ತೆ ಇವತ್ತು ಆವತ್ತಲ್ಲ, ಕೆಲವು ಸಮಯದಲ್ಲಿ ಸುಧಾರಿಸಿದ್ದೀರಲ್ಲ, ಇವತ್ತು ಸುಧಾರಿಸಬೇಕು. ಆಯ್ತು. ಇನ್ನು ಇದು ಬಾಯಿಗೆ ಕಟ್ಟಿದ್ರೆ ಮೀಸೆ ಕಾಣುದಿಲ್ಲ. ಮೀಸೆ ಅಲ್ಲ, ಹಾ. ಅದು ಹೀಗೆ ಮಾಡುವ. ಹಾ, ಯಾವ ರೀತಿ? ಈಗ ಹೀಗೆ ಮಾಡಿದ್ರೆ ಮುಸ್ಕಾಕಿದ್ರು. ಅಥವಾ ಹೀಗೆ ಮಾಡಿದ್ರೆ ತನ್ನಿಂದ ನಿಮಗೆ ಗೊತ್ತುಂಟು. ಆಯ್ತು, ಇನ್ನು ಹೋಗುದು. ಹೋಗುದಾ? ಹೋಗುದಲ್ಲ. ಯಾವ ರೀತಿ ಹೋಗುದು? ಗಡ್ಡಿಂಗಿನ ಬಸ್ಸು ಯಾರಿಗೆ? ರಕ್ತ ಆ ರೀತಿ ಅಲ್ಲ, ಹೆಣ್ಣಿನ ನಡಿಗೆ ಆಗಬೇಕು. ಅಲ್ಲ, ಮಾತನಾಡಬೇಡ, ನಾನು ತೋರಿಸಿದ ನೋಡು ಮೊದಲು. ಹಾ. ಮತ್ತೆ ಯಾವ ನಡಿಗೆ ಅಂತ ಹೇಳು. ಈ ರೀತಿ ಮಾಡಿದ್ರೆ ಆಗ್ತದೆ. ಮತ್ತೆ ಮಾಡುದು. ನಾನು ಹೇಳಿದ್ದೇನು? ಹಾ. ನಾನು ಎಂಬುದಾಗಿ ಅಲ್ವಾ? ಅಂದ್ರೆ ನೀನು ನಾನಾಗಬೇಕು. ನಾನು ನೀವಾಗಬೇಕು. ನೀವಾಗಬೇಕು ಅಂತ ಆದ್ರೆ ನಾನು ನಾನೆಂಬ ನಾನಲ್ಲ ನೀನು. ನೀನು ಆಗ ಯಾವ್ದು ಕಾಣಬಾರ್ದು. ಯಾವುದು ಕಾಣಬಾರ್ದಾದ್ರೆ ದೊಡ್ಡ ಕಟ್ಟಡ ಹಾಕಬೇಕು. ಒಂದು ಶೃಂಗಾರವಾಗಿ ಯಾರು ಇದು ಹೋಗ್ಬೇಕು. ಬರಬೇಕು ಅಂತಾದ್ರೆ ಸ್ವಲ್ಪ ಗೊತ್ತಿಲ್ಲ ಅಂತ ಯಾರು ಹೇಳಿದ್ರು? ನನಗೆ ಸರಿ ಉಂಟು. ಇನ್ನು ಹೋಗಿ ಮಾತಾಡುದು ಬೇಡವಾ? ಮಾತು ಯಾವ ರೀತಿ ಮಾತಾಡುದು? ಎಲ್ಲಿ ನಾನು ಮಾಡ್ಬೇಕು? ಹೆಣ್ಣಿನ ಸ್ವರದಲ್ಲಿ ಮಾತಾಡಬೇಕು. ಹೆಣ್ಣ? ಹೌದು. ನಾನು ಹೆಣ್ಣಲ್ಲ. ಅಲ್ಲ, ಅದು ಆಗಬೇಕಲ್ಲ. ಆಗ್ಬೇಕಾ? ಹಾ. ಯಾವ ರೀತಿ? ಯಾವ ಶಬ್ದ ಹೇಳು? ಯಾವ ರೀತಿ? ಮೊದಲು ಯಾವ್ದು ಹೇಳಬೇಕು? ಕೀಟ ಕೀಟ. ಆ ರೀತಿ ಹೆಣ್ಣಿನ ಸ್ವರದಲ್ಲಿ ಮಾತಾಡ್ಬೇಕು. ನಾನು ಮೊದಲೇ ತೋರಿಸಿದ್ದೆ, ಹೇಳಿದ್ದೇನಲ್ಲ. ಸ್ತ್ರೀವೇಷ ಮಾಡ್ತಾ ಇದ್ದೀರಂತ. ಓ ಕೀಚಕ. ಅದು ನೋಡಿ. ಒಂದೇಯ? ಬಾ, ಹತ್ತಿರ ಬಾ. ಕಾರ್ಯ ಆಗ್ತದೆ. ನಿನ್ನನ್ನು ನೋಡಿದ ಮೇಲೆ ಅವನಲ್ಲಿ ಮಾತಾಡ್ಬೇಕು. ಇಲ್ಲಿ ಪೂರ್ಣ ಆಗುದಲ್ಲ. ಮತ್ತೆ ನನ್ನ ಬಳಿ ಬರಬೇಕು. ನಿನ್ನ ಬಳಿಗೆ ಅದು ಒಂದು ಯಾವುದು? ಎಲ್ಲರೂ ಕಾಣುವಾಗ ನೀನು ಇರ್ಬೇಡ. ನಾನು ಇರುವುದಿಲ್ಲ. ಗುಪ್ತವಾಗಿರು. ಸರಿ. ಇಲ್ಲಿ ಬಂದದ್ದು ಗೊತ್ತಾಗಬಾರ್ದು. ಆದಷ್ಟು ಬೇಗ ಕೀಚಕನ ವಧೆಯ ನಿರೀಕ್ಷೆಯಲ್ಲಿ ಅವನ ಲೆಕ್ಕಾಚಾರ ಸುಪ್ತ ಮಾಡಿ ನಾನು ಬರ್ತೇನೆ. ಜೀವನದಲ್ಲಿ ಎಷ್ಟೇ ಸಂಪಾದನೆಯನ್ನು ಹೊಂದಿದ್ರೂ ಕೂಡ ಒಂದು ಯೋಗ ಭಾಗ್ಯ ಅಂತ ಉಂಟು. ಯೋಗ ಕೂಡಿ ಬಂದ್ರೆ ಭಾಗ್ಯ ಕೂಡಿ ಬರುವುದಿಲ್ಲ, ಭಾಗ್ಯ ಕೂಡಿ ಬಂದ್ರೆ ಯೋಗ ಕೂಡಿ ಬರುವುದಿಲ್ಲ. ಎರಡೂ ಜೊತೆಯಾಗಿ ಬಂತು ಎಂದಾದರೆ ಅವ ಅದ್ವಿತೀಯವಾದಂತಹ ಸ್ಥಾನವನ್ನು ಪಡೆಯುವುದಕ್ಕೆ ಸಾಧ್ಯತೆ ಉಂಟು ಎನ್ನುವ ಹಾಗೆ ತಿಳಿದವರು ಹೇಳಿದ್ದಾರೆ. ಇಲ್ಲವಾದ್ರೆ ನೀವೇ ಆಲೋಚನೆ ಮಾಡಿ. ನಮ್ಮ ಅಕ್ಕನ ಬಳಿಯಲ್ಲಿರುವಂತಹ ದಾಸಿಯೋರ್ವಳು ನಾನು ಅನೇಕ ಬಾರಿ ಅವಳಲ್ಲಿ ನನ್ನ ವಿಚಾರವನ್ನು ಕೇಳಿಕೊಂಡಂತಹ ವೇಳೆಯಲ್ಲಿ ಎಲ್ಲ ಸಂದರ್ಭದಲ್ಲಿ ತಿರಸ್ಕರಿಸಿದ್ದೆ. ಮೊನ್ನೆ ಬಂದು ಹೇಳುತ್ತಾ ಇದ್ದಾಳೆ, ನೀನು ನನಗೆ, ನಿನ್ನನ್ನು ನಾನು ಇಷ್ಟಪಟ್ಟಿದ್ದೇನೆ, ನಿನ್ನನ್ನು ನಾನು ಪ್ರೀತಿಸ್ತಾ ಇದ್ದೇನೆ, ಆದ್ರೆ ಇಲ್ಲಿ ಅಲ್ಲ, ನೀನು ನಾಟ್ಯ ಮಂದಿರಕ್ಕೆ ಬರಬೇಕು ಅಂತ. ಪ್ರಾರಂಭದಲ್ಲಿ ಎಲ್ಲವರು ಅಷ್ಟೇ ಸ್ವಾಮಿ, ನಮ್ಮ ಮುಂದೆ ಆಳುವುದು, ಆಮೇಲೆ ಅವರ ಮನಸ್ಸಿನ ವಿಚಾರವನ್ನು ಹೇಳಿಕೊಳ್ಳುವುದು. ಆಗಲೇ ಆ ನಾಟ್ಯ ಮಂದಿರವನ್ನು ಸೇರಿಕೊಂಡಿದ್ದೇನೆ. ಆದ್ರೆ ಹೀಗೆ ಹೋಗುವುದಲ್ಲ, ಕಸ್ತೂರಿ ಚಂದನ ಎಲ್ಲವನ್ನು ಹಿಡಿದುಕೊಂಡಿದ್ದೇನೆ. ಮತ್ತೆ ನಮ್ಮಲ್ಲಿ ಸುಗಂಧ ದ್ರವ್ಯ ಉಂಟು. ಯಾವ ಹೊತ್ತಿಗೆ ಎಲ್ಲಿಗೆ ಹೋಗಬೇಕು ಒಮ್ಮೆ ನಾವು ಸಿಂಪಡಿಸುವುದಷ್ಟೇ. ಅದು ಬೇಕು ಅಂತಲ್ಲ, ನಮಗೆ ಅಭ್ಯಾಸ ಆಗಿದೆ. ಇದು ಬೇಕಾ, ಕತ್ತಿ ಬೇಕು, ಇದೊಂದು ಆತ್ಮರಕ್ಷಣೆಗೆ. ಹಾಗಾಗಿ ಎಲ್ಲಿದ್ದಾಳೆ ನೋಡ್ತೇನೆ. ಒಟ್ಟು ಇಲ್ಲಿ ಮಲಗಿದ್ದಾಳೆ. ಬಹುಶಃ ಕಾದು ಸಾಕಾಗಿ ಹೋಯ್ತು. ಈ ಗಂಡಸರಿಗೆಲ್ಲ ನಿದ್ದೆ ಬಿಟ್ಟು ಅಭ್ಯಾಸ ಉಂಟು ಸ್ವಾಮಿ, ಹೆಣ್ಣು ಮಕ್ಕಳಿಗೆಲ್ಲ ನಿದ್ದೆ ಬಿಡುವುದಕ್ಕೆ ಆಗ್ತದ? ಹಾಗಾಗಿ ನಾಟ್ಯ ಮಂದಿರವನ್ನು ಹೇಳಿ ಹಾಯಾಗಿ ಪವಡಿಸಿದ್ದಾರೆ.
ಬಳಿಗೆ ನಾನು ಧಾವಿಸಿ ಬಂದಿದ್ದೇನೆ. ಬೇಕಾದಂತ ಸುಮಗಳನ್ನೆಲ್ಲ ಆರಿಸಿ ಇದು ತಂದಿದ್ದೇನೆ. ಏನೇ ಮಲಗಿದ್ದು ಸೈರಂದ್ರಿ? ಓ ಸೈರಂದ್ರಿ, ಒಲಿದು ಬಂದರು ನಾನು ಬಲುಧೀರನೆಂದು ಉಳಿಯ ನಾರಿಯ ಉಳಿದ ನಾರಿಯರಂದವಲ್ಲೆ ನಮಗೆ ಬೇರೆ ಇಳೆಯೋಳನಗೆ ಸೋಲಾದವರಿಲ್ಲ ನರರು. ಅಯ್ಯಯ್ಯೋ, ಈ ಬುದ್ಧಿಯ ಯಾವಾಗ ಬಂದದ್ದು ನಿನಗೆ? ನನ್ನಂತಹ ಶಕ್ತಿವಂತರು ಇದು ಬಹುಶಃ ಯಾರು ಹೇಳಿಕೊಟ್ಟ? ಯಾವ ಪ್ರಪಂಚದಲ್ಲಿಯೂ ಇಲ್ಲ. ಆ, ಹಾಗಾಗಿ ನಿನ್ನನ್ನು ಕಂಡಾಗ ಮರುಳಾಗದ ಸ್ತ್ರೀಯರು ಈ ಮೂರು ಲೋಕದಲ್ಲಿಯೂ ಇರ್ಲಿಕ್ಕಿಲ್ಲ. ಅಯ್ಯೋ ಅಂತಹ ಅಂದವಾದ ಸ್ವರೂಪವುಳ್ಳ ಆ ಪುರುಷನನ್ನು ನಾನು ಪಡೆಯಬೇಕು ಅಂತ ಭಾವಿಸಿತ್ತು. ಒಳ್ಳೆ ಬಂಡವಾಳ ಮಾಡಿದ್ದಾನೆ. ನೀನು ಹೇಳುವಾಗ ಒಮ್ಮೆ ನಾಚಿಕೆಯಿಂದ ಆಗಿಲ್ಲ ಅಂತ ಹೇಳಿದೆ. ಈಗ ಹಾಗಲ್ಲ, ನಾನು ಒಂಟಿಯಾಗಿ ಬಂದಿದ್ದೇನೆ. ನಿನ್ನನ್ನು ಸೇರಬೇಕು ಅಂತ ಆಸೆ ಆಗ್ತದೆ. ಇರಲು ನಿಜ ಕಲ್ಪಿ ವನಿತೆ ಬಾರೆಂದು ವನಿತೆ ಬಾರೆಂದು ಭೀಮನ ಮೈಯ ತಡವರಿಕೆ ಕ್ಷಣವಿಲ್ಲ ಅದು. ಓ ಎನ್ನ ಚಿನ್ನ, ನಿನ್ನ ಸ್ವರ ಕೇಳುವಾಗ ಅಪೇಯಮಾನವಾದಂತಹ ಆನಂದವಾಗುತ್ತಾ ಇತ್ತು. ಆಗಲೇಬೇಕು. ನನ್ನ ದೇಹದಲ್ಲಿರುವಂತಹ ಆಯಾಸವೆಲ್ಲ ದೂರವಾಯಿತು ಚಿನ್ನ. ನಿನಗೆ ಆಯಾಸ ಆಗಲಿ. ನನಗೆ ಬೇಕಾಗಿ ನೀನು ಕಾದೆಯ? ಹೌದಪ್ಪ. ನೀನು ಕಾದು ಕಾದು ಬಸಬಳಿದು ಹೋದೆಯ? ಸುಸ್ತಾಗಿ ಹೋಯಿತು. ಹಾಗೆ ಹೊರಟಿದೆ. ನೀನು ಯಾರನ್ನು ಪ್ರೀತಿಸ್ತಾ ಇದ್ದೀಯೋ? ಕೀಚಕರನ್ನು. ಇದೋ ನಿನ್ನ ಮುಂದೆ ನಾನು ಬಂದಿದ್ದೇನೆ. ನಿನ್ನ ಕೊನೆಯ ಆಸೆ. ಹೌದೇನೆ? ನಿನ್ನ ಸ್ವರ ಏನು ಹಾಗಾದದ್ದು? ಮೊದಲು ಹೀಗೆ ಇರಲಿಲ್ಲ. ಅದು ಸ್ವಲ್ಪ ಹೊರಗೆ ತಿರುಗಾಡಿದ್ದಲ್ವ. ನಾನು ಎಷ್ಟು ಸಲ ಹೇಳಿದೆ, ಬೆಳಿಗ್ಗೆದ್ದು ಹನಿಗೆಲ್ಲ ಹೋಗುವುದಲ್ಲ, ಇದ್ದದ್ದು ಜಾಸ್ತಿ ಆಯ್ತು. ಕುಳಿತಲ್ಲಿಯೇ ಇರಬೇಕು. ಅಲ್ಲ, ನಿನಗೊಂದು ಅಭ್ಯಾಸ. ಕುಳಿತಲ್ಲೇ ಇರುವುದಕ್ಕೆ ಆಗುವುದಿಲ್ಲ. ಹೊಸತನ ಏನುಂಟು ಅದನ್ನು ನೋಡ್ಬೇಕು. ಅದನ್ನು ನೋಡ್ಬೇಕು ಅಂತ ಹೊಸ ಆಸೆ. ಏನುಂಟು ತಪ್ಪಲ್ಲ. ಅದನ್ನು ಕೇಳ್ಬೇಕು. ನಿಜವಾಗಿಯೂ ಹೇಳಬೇಕಾ? ಈವರೆಗಿನ ಮಾತನ್ನು ಬಿಟ್ಟು ಬಿಡು. ಹಾ, ನಾನು ಸತ್ಯ ಒಂದು ಮಾತನ್ನು ಹೇಳುತ್ತೇನೆ. ಸತ್ಯ ಹೇಳ್ತೀಯಾ? ಆ, ಸತ್ತ ಮೇಲೆ ಹೇಳ್ತೀಯಾ? ಅಲ್ಲಲ್ಲ, ಹಾಗಲ್ಲ. ನನ್ನ ಜೊತೆಯಾಗಿ ನೀನು ಬಂದ್ರೆ ಬಂದ್ರೆ ನಿನಗೆ ಯಾವುದನ್ನೆಲ್ಲ ನೋಡಬೇಕು, ಈ ತನಕ ನೋಡದೇ ಇದ್ದದ್ದನ್ನು ಎಲ್ಲ ನಾನು ತೋರಿಸ್ತೇನೆ. ಅಲ್ಲ, ಯಮಲೋಕವನ್ನು ನೋಡ್ಬೇಕು ಅಂತ ಇಷ್ಟ ಉಂಟು. ಬರ್ಬೋದು. ನೀನು ಹೋಗಿ ಹೋಗಿ ಅಂತದ್ದನ್ನೆಲ್ಲ ಅಪಶಕುನ ನನ್ನ ಮುಂದೆ ಯಾಕೆ ಮಾತಾಡಲ್ಲ? ಹಾಗಲ್ಲ. ನಿನ್ನನ್ನು ಪ್ರೀತಿಸಿದ್ದದಕ್ಕ ನಾನು ಎಲ್ಲ ಲೋಕ ಅಂತ ಹೇಳುವಾಗ ಅದು ಆಗ್ಬೇಕಲ್ಲ. ನೀನು ಎಷ್ಟೇ ಮಾತಾಡಿದ್ರು ಕೂಡ ಅದರದೊಂದು ಸ್ವಾರಸ್ಯ ಅಂತ ಇಲ್ಲ. ಯಾಕೆಂದ್ರೆ ಅಲ್ಲಿ ಮಲಗಿ ಮಾತಾಡ. ಅಲ್ಲ, ನನಗೆ ಅಭ್ಯಾಸ ಆಗಿ ಮಲಗಿ ಮಾತಾಡಿ. ಅದು ಮಲಗುವುದು ಯಾವಾಗ? ಯಾರು ಮಲಗುವುದು? ದೇಹದಲ್ಲಿ ಏನೇನು ತ್ರಾಣ ಇಲ್ಲದಿದ್ರೆ ಆಯ್ತಪ್ಪ, ಮಲಗಿಕೊಂಡೇ ನಿನ್ನ ಬರಕ್ಕಾಗಿ ಕಾದು 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 ಸುಸ್ತಾಯ್ತಲ್ಲ. ಕಾಸು ಏನೇ ಏನೇ ನಿನ್ನನ್ನು ಬಿಟ್ಟು ನನಗೆ ಇಲ್ಲ, ಸಾಧ್ಯ ಇಲ್ಲ ಬದುಕುವುದಕ್ಕೆ. ಏನೇ ಎಂತದ್ದು? ನಾನು ಶರೀರವನ್ನು ಸ್ಪರ್ಶಿಸಿದ್ದೇ ತಡ ನನಗೆ ಬಂಡೆಯ ಮೇಲೆ ಕೈ ಹಾಕಿದ ಹಾಗೆ ಅನುಭವ ಆಯ್ತಲ್ಲ. ಸುಕೋಮಲವಾದಂತಹ ಶರೀರವನ್ನು ಹೊಂದಿದವಳು ಸೈರಂದ್ರಿ. ಆದ್ರೆ ಎಂತದ್ದು, ನಾನು ಕೈ ಹಾಕಿದ್ದು ಇವಳ ದೇಹದ ಮೇಲೆ ಅಲ್ಲ, ಕರಿ ಬಂಡೆಯ ಮೇಲೆ.
ಮನೆಯಲ್ಲಿರಬೇಕಾದಂತ ನೀನು ಬಂದು ಇಲ್ಲಿ ಮಲಗಿ ನಿಂತಿರಿಸುವುದ? ನಾಟ್ಯ ಶಾಲೆಯಲ್ಲಿ ಏನು ನಿನ್ನ ನಾಟಕ? ನಿನ್ನ ಎದೆಯ ಮೇಲೆ ಕುಡಿಯಬೇಕು ಅಂತ ಆಸೆಯಾಗಿತ್ತು. ಓಹೋ, ಎಲ್ಲ ಕೀಚಕನೇ ಏನು? ಗಂಡ ಕಾಮಿನಿಯರನ್ನು ವಶಪಡಿಸಿಕೊಳ್ಳುವುದಕ್ಕೆ ಬೇಕಾಗಿ ಕಾಮಾಂಧರಾಗಿ ವರ್ತಿಸಿದ್ಯಾ? ಸರಿ. ನಿನಗೆ ಇತಿಯಾಗಬೇಕು, ನಿನ್ನ ಕಾಮನೆ ಕೊನೆಯಾಗಬೇಕು ಅಂತ ಬಂದವರಿದ್ದೇನೆ. ಓಹೋ. ನಿನ್ನ ಎದೆಯಲ್ಲಿ ಈ ಕಾಲಕ್ಕೆ ನಾಟ್ಯ ಬಂದಿರವನ್ನು ಸೇರಿ ಸೀರೆಯನ್ನೇ ಮುಸುಕು ಹಾಕಿ ಹಾಯಾಗಿ ಪವಡಿಸಿದೆಯೋ? ನಾನು ನೀನು ಯಾವುದು ಸೀರೆಗಲ್ವ ಮರಳಾದದ್ದು? ಬೀಡ? ಆ, ನೀನು ಏನು ಮೊಹ? ಆ, ಎಂತೆಂತ ನಾರಿ ರತ್ನವನ್ನು ನಾನು ನೋಡಿದ್ದೇನೆ. ಹೌದಲ್ಲ? ನಾನು ಪಡೆಯಬೇಕು ಎನ್ನುವ ಹಾಗೆ ಇಚ್ಛೆಯಿಂದ ಹೊರಟೆ ಎಂದಾದ್ರೆ ಆ, ಅವಳು ನನ್ನ ಮನೆಗೆ ಬರಲೇಬೇಕು. ಹೌದಲ್ಲ? ಹಾಗಾಗಿ ಈ ಕಾಲಕ್ಕೆ ನನ್ನ ಮಾತು ಹೇಗೆ ಬೇಕಾಗಿ ಬಂದೆಯೋ ಹೌದು. ಎಲ್ಲವೂ ಒಳಗ ಬರ್ತದೆ. ಏ, ನಿನ್ನನ್ನು ಕೊಂದೆ. ಏನೋ ಒಂದು ಬುದ್ಧಿಯೇ. ಕಾಗೆಗೆ ರಾತ್ರಿ ಕಾಣುವುದು, ಗೊತ್ತಿದೆ ನನಗೆ. ಗೂಗೆಗೆ ಹಗಲು ಕಾಣುವುದು. ಹಾ. ಕಾಮಾಂತರಾದವನಿಗೆ ರಾತ್ರಿಯೂ ಹಗಲು ಯಾವುದೂ ಭೇದ ಇರುವುದಿಲ್ಲ. ಹಾಗಾಗಿ ನಿನ್ನ ಎದೆಗೆ ಒಂದು ಪಾಲಿಸಿದಾದ್ರೆ ಆದ್ರೆ ಗಬ ಗಬನೆ ನೆಟ್ಟರು ಮಾಡಿ ಸಾಯಿಬೇಕು. ದಂಡನಾಯಕನಾಗಿ ಆ, ಗೃಹಬಲನಾಗಿ ಹಾ. ಸಾವಿರ ಆನೆಯ ಬಲವನ್ನು ಹೊಂದಿದಂತ ಹಾ. ಒಬ್ಬ ಧೀಮಂತ ನಾಯಕ ಹಾ. ಕೀಚಕನ ಯೋಗ್ಯತೆ ಏನು? ಹಾ. ಅಡಿಯದೇ ಇದ್ದವನು ನೀನಲ್ಲ. ಅಡುಗೆ ಮನೆಯನ್ನು ಸೇರಿ ಬೇಕಾದ ಅಡುಗೆ ಶಟ್ರು ಶಪೇದವಾದಂತಹ ಭೋಜನವನ್ನು ಮಾಡುವುದರ ಮೂಲಕವಾಗಿ ಹಾ. ಮತ್ತೊಬ್ಬರಿಗೆ ಉಣಬಡಿಸುವ ನೀನು. ನಿನಗೆ ವಿಷ ಕೊಟ್ಟಿದ್ದಾರೆ ಈಗ ಇವತ್ತು. ದೊಡ್ಡ ಹಣ್ಣೆ ಹಿಡಿದುಕೊಂಡು ನಿನ್ನ ಮಂಡೆ ಕೊಡಲಿಕ್ಕೆ ಬಂದಿದೆ. ನೀನು ವಿಷ ಕೊಡುವುದು ವಿಷವನ್ನು ಕಾದು.
ಹೋಗಿದ್ದಾನೆ. ಈ ಮನ ಕಲಹದಲ್ಲಿ ಆ, ಸಂಜಯ ನಿವೃತ್ತಿಯಾದಾಯ್ತು ನಿನಗೆ ನಲು ದುಃಖಾಶ್ವನ್ನೇ ಸುರಿಸಿಕೊಂಡಿದ್ದಂತಹ ಎನ್ನರಸಿ ಆನಂದ ಬಾಷ್ಪವನ್ನು ಸುರಿಸ್ತಾ ಇದ್ದಾಳೆ. ಎನ್ನಿಂದಲಾಗಿ ಈ ತೆರನಾದಂತಹ ಕೀಚಕನ ವಧೆಯಾಗಿ ಹೋಗಿದೆ ಎನ್ನುವಲ್ಲಿಗೆ ಈ ವಿರಾಟ ನಗರದಲ್ಲಿದ್ದಂತಹ ವಿಶೇಷವಾದ ಧೂಮಕೇತುವಿನ ಅಳಿವಾಗಿ ಹೋಗಿದೆ ಎನ್ನುವಲ್ಲಿಗೆ ಮಾನಸಿಕವಾದ ನೆಮ್ಮದಿ ಯಾರಿಗೂ ಅರಿವಿಲ್ಲದಂತೆ ನನ್ನ ಸ್ವಸ್ಥಾನವನ್ನು ಸೇರಿದೆ.